ವೀಕ್ಷಕರೇ, ವಾಹನ ಮಾಲೀಕರಿಗೆ ಇಲ್ಲೊಂದು ಗುಡ್ ನ್ಯೂಸ್ ಇದೆ. HSRP ನಂಬರ್ ಪ್ಲೇಟ್ ಹಾಕ್ಸಿಲ್ಲ ನಾವಿನ್ನು ನಮಗೆ ದಂಡ ಬೀಳುತ್ತೆ ಅಂತ ಭಯ ಪಡ್ಕೊಂಡಿದ್ದೀರಾ? ಇಲ್ಲ, ಖಂಡಿತವಾಗ್ಲೂ ಇಲ್ಲ ವೀಕ್ಷಕರೇ. ಹೈಕೋರ್ಟಿನಿಂದ ಹೊಸದಾಗಿ ಒಂದು ಆದೇಶ ಬಂದಿದೆ. ಅದೇನಂತ ಸಂಪೂರ್ಣವಾಗಿ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ರಾಜ್ಯದ ನಮ್ಮ ಎಲ್ಲ ವಾಹನ ಸವಾರರಿಗೆ ರಾಜ್ಯ ಹೈಕೋರ್ಟ್ ಗುಡ್ ನ್ಯೂಸನ್ನು ಕೊಟ್ಟಿದೆ. ವಾಹನಗಳಿಗೆ HSRP ನಂಬರ್ ಪ್ಲೇಟ್ ಇಲ್ಲದವರಿಗೆ ಒಂದು ಬಂಪರ್ ಗಿಫ್ಟನ್ನು ಕೂಡ ನೀಡಿದೆ. ನಮ್ಮ ಮನೆಯಲ್ಲಿ ಗಾಡಿ ಇದೆ, ಸ್ಕೂಟಿ ಇದೆ, ಕಾರ್ ಇದೆ, ಆದರೆ ಇನ್ನೂ ಕೂಡ ನಾವಿನ್ನು HSRP ಪ್ಲೇಟನ್ನು ಹಾಕ್ಸೋದಿಲ್ಲ. ಆದರೆ ಡೇಟ್ ಕೂಡ ಮುಗ್ದೋಗಿದೆ. ಏನಾದರೂ ತೊಂದರೆ ಆಗ್ಬೋದಾ ನಮಗೆ? ಸರ್ಕಾರದಿಂದ ಅಥವಾ ಸರ್ಕಲ್ ಇನ್ಸ್ಪೆಕ್ಟ್ರಿಂದ ನಮಗೆ ತೊಂದರೆ ಆಗ್ಬೋದು ಅಂತ ನೀವು ಯೋಚನೆನ ಮಾಡ್ಬೋದು. ಇಲ್ಲ ವೀಕ್ಷಕರೇ, ಹೈಕೋರ್ಟ್ ಆದೇಶದ ಅಂದರೆ 2019 ನಂತರದ ಗಾಡಿಗಳಿಗೆ ನಾವು ಏನು ಕೂಡ HSRPನ ಅಳವಡಿಸೋಗಿಲ್ಲ. 2019 ಹಿಂದಿನ ಗಾಡಿಗಳು 18, 16, 17 ಹಿಂದಿನ ಸಾಲಿನ ಗಾಡಿಗಳಿಗೆ ನಾವು HSRP ಅಂದರೆ ಹೈ ಸೆಕ್ಯುರಿಟಿ ರಿಜಿಸ್ಟ್ರೇಷನ್ ಪ್ಲೇಟನ್ನು ಅಳವಡಿಸಬೇಕು. ಇದು ಸರ್ಕಾರದ ಆದೇಶ. ಇದನ್ನು ಸರ್ಕಾರ ಜುಲೈ 4ರವರೆಗೆ ಒಂದು ವಿಸ್ತರಣೆ ಮಾಡಿತ್ತು. ಜುಲೈ 4ರೊಳಗೆ ನೀವು ಎಲ್ಲರೂ ಕೂಡ ಪ್ಲೇಟನ್ನು ಹಾಕಿಸ್ಕೊಬೇಕು ಅಂತ ಹೇಳಿತ್ತು. ಆದರೆ ಇನ್ನೂ ಕೂಡ ಕೆಲವು ವಾಹನ ಮಾಲೀಕರು ಇದ್ರ ಬಗ್ಗೆ ಯಾವುದೇ ರೀತಿ ತಲೆ ಕೆಡಿಸ್ಕೊಂಡಿರಲಿಲ್ಲ, ಹಾಕ್ಸಿರಲಿಲ್ಲ. ಅದಾದಮೇಲೆ ಒಂದು ಸುಪ್ರೀಂ ಕೋರ್ಟು ಒಂದು ಆದೇಶನ ಕೊಡ್ತು. ಯಾರಿನ್ನೂ ಕೂಡ ವಾಹನ ಮಾಲೀಕರು ಈ ನಂಬರ್ ಪ್ಲೇಟನ್ನು ಹಾಕಿಸ್ಕೊಂಡಿಲ್ವೋ ಅವ್ರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕು, ಇನ್ನು ನೀವು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಆದೇಶನ ಹೊರಡಿಸಿತ್ತು. ಮತ್ತೆ ವಾಹನ ಸವಾರರು ಕೋರ್ಟಲ್ಲಿ ಹೋಗಿ ಒಂದು ಅಪಾಲೈಸ್ ಮಾಡಿದ್ರು, ರಿಕ್ವೆಸ್ಟ್ನ ಮಾಡಿಕೊಂಡ್ರು. ನಮ್ಗೆ ಇನ್ನೂ ಕೂಡ ಟೈಮ್ ಕೊಡಿ, ಇನ್ನೂ ಕೂಡ ಗಡುವು ಕೊಡಿ ಅಂತ ಕೇಳಿದಾಗ ಸರ್ಕಾರ ಜೂನ್ 12ರವರೆಗೆ ಯಾವುದೇ ರೀತಿಯಂತಹ ನೀವು ಕಠಿಣ ಕ್ರಮ ತೆಗೆದುಕೊಳ್ಬಾರ್ದು, ಇನ್ನೂ ಕೂಡ ಯಾರು ನಂಬರ್ ಪ್ಲೇಟನ್ನು ಹಾಕಿಸ್ಕೊಂಡಿಲ್ವೋ ನೀವು ಹಾಕಿಸ್ಕೊಬೋದು ಅಂತ ಹೇಳಿ ಸೂಚನೆಯನ್ನು ಕೊಡ್ತು. ಇದರ ಮೇರೆಗೆ ಜೂನ್ 12 ಕೂಡ ಮುಕ್ತಾಯವಾಗಿದೆ. ಇನ್ನೂ ಕೂಡ ನಾವು ಹಾಕಿಸ್ಕೊಂಡಿಲ್ವಲ್ಲ, ನಾವು ಏನು ಮಾಡೋದು ಅಂತೇಳಿ ನೀವು ಪ್ರಶ್ನೆನ ಕೇಳ್ಬೋದು. ನಿಮಗಿದೆ ಇಲ್ಲಿ ನೋಡಿ ಗುಡ್ ನ್ಯೂಸ್ ವೀಕ್ಷಕರೇ. ಈಗ ಸುಪ್ರೀಂ ಕೋರ್ಟ್ ಜುಲೈ 12ರವರೆಗೆ ಈ ಟೈಮನ್ನು, ಈ ಗಡುವನ್ನು ವಿಸ್ತರಣೆ ಮಾಡಿದೆ. 12 ಅಂದರೆ ಇನ್ನೂ ಕೂಡ ನಿಮಗೆ 1 ತಿಂಗಳ ಕಾಲಾವಕಾಶ ಇದೆ. ಇದನ್ನು ನೀವು ಇನ್ನೂ ಕೂಡ ಉಪಯೋಗಿಸ್ಕೊಬೇಕು. ಈ ವಿಚಾರಣೆಯನ್ನು ಕೈಗೆತ್ತಿಕೊಂಡು ವಿಭಾಗೀಯ ಪೀಠಗಳು ವಿಸ್ತರಣೆಯನ್ನು ಮಾಡಿದೆ. ಸುಪ್ರೀಂ ಕೋರ್ಟ್ನ ವಿಭಾಗೀಯ ಪೀಠಗಳು ವಿಸ್ತರಣೆ ಮಾಡಿ ವಾಹನ ಸವಾರರಿಗೆ ಒಂದು ಅದ್ಭುತವಾದಂತಹ ಒಂದು ಟೈಮನ್ನು ಕೊಟ್ಟಿದೆ. ಹಳೆಯ ಒಂದು ವಾಹನಗಳಿಗೆ HSRP ನಂಬರ್ ಪ್ಲೇಟ್ ಅನ್ನೋದು ಕಡ್ಡಾಯ. ಅದ್ರ ಬಗ್ಗೆ ಈ ಮ್ಯಾನುಫ್ಯಾಕ್ಚರ್ ಮಾಡೋವಂಥ ಒಂದು ಅಸೋಸಿಯೇಷನ್ ಆಫ್ ಇಂಡಿಯಾ ಮತ್ತೊಮ್ಮೆ ಮೇಲ್ಮನವಿ ಸಲ್ಲಿಸಿ ನಮಗೂ ಕೂಡ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಟೈಮ್ ಬೇಕು. ಒಂದೇ ಸಲ ಇಷ್ಟು ದೊಡ್ಡ ಪ್ರಾಡಕ್ಟ್ಗಳನ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿದೆ ಅಂತ ಹೇಳಿ ಕೋರ್ಟಲ್ಲಿ ಒಂದು ಅಪೋಲೈಸ್ ಮಾಡಿದಾಗ ಜುಲೈ 12ರವರೆಗೆ ಈ ಟೈಮನ್ನು, ವಿಸ್ತೀರ್ಣವನ್ನು, ಗಡುವನ್ನು ನೀಡಿದೆ. ಇದರಿಂದ ಎಲ್ಲ ವಾಹನ ಸವಾರರಿಗೆ ಮತ್ತು ಜನಸಾಮಾನ್ಯರಿಗೆ ತುಂಬ ಕಾಲಾವಕಾಶ ಸಿಕ್ಕಿದೆ. ಇನ್ನು ವೀಕ್ಷಕರೇ, ನಿಮ್ಮ ಮನೆಯಲ್ಲಿರುವಂತಹ ಕಾರು, ಗಾಡಿ, ಬೈಕ್ ಮತ್ತು ಯಾವುದೇ ದ್ವಿಚಕ್ರಗಳಾಗಲಿ ಅಥವಾ 4 ವೀಲರ್ಸ್ ಆಗಲಿ ಎಲ್ಲದಕ್ಕೂ ಕೂಡ ನೀವು ಈ HSRPನ ಹಾಕಿಸ್ಬೇಕಾಗುತ್ತೆ. ಖಂಡಿತವಾಗ್ಲೂ ಇಲ್ದಿದ್ರೆ ನೀವು ರಸ್ತೆಗಿಳಿಯೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನಿಮ್ಮ ಜೇಬಿಗೆ ಕತ್ತರಿ ಬೀಳುವಂಥ ಸಾಧ್ಯತೆಗಳೇ ಎಷ್ಟು. ನಾವೇಗೂ ಕೂಡ ಹಾಕ್ಸಿಲ್ಲ ಅಂತ ಹೇಳಿ ನೀವು ಡೈರೆಕ್ಟ್ ರೋಡ್ಗೆ ಹೋದರೆ, ವಾಹನಗಳು ತೊಗೊಂಡು ಹೋದರೆ ನೀವು ಪೊಲೀಸರಿಗೆ ನಿಮ್ಮ ಜೇಬಲ್ಲಿರುವಂಥ ಹಣವನ್ನು ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ಇನ್ನೂ ಕೂಡ 1 ತಿಂಗಳು ಟೈಮ್ ಇರೋದ್ರಿಂದ ಜುಲೈ 4ರವರೆಗೆ ನಿಮಗೆ ಕಾಲಾವಕಾಶ ಇರೋದ್ರಿಂದ ಎಲ್ಲರೂ ಕೂಡ ಹೋಗಿ ತಮ್ಮ HSRP ಪ್ಲೇಟ್ನನ್ನು ಬುಕ್ಕಿಂಗ್ನ ಮಾಡಿ. ಆನ್ಲೈನಲ್ಲಿ ಬುಕ್ ಮಾಡೋದು ತುಂಬ ಈಸಿಯಾಗಿದೆ. ಇನ್ನು ಕಾರ್ಗೆ ಎಲ್ಲದಕ್ಕೂ 700ರಿಂದ 800 ರೂಪಾಯಿವರೆಗೂ ಒಂದು ಹಣವನ್ನು ಮೀಸಲು ಮಾಡಿದ್ದಾರೆ. ಇನ್ನು ದ್ವಿಚಕ್ರಗಳಿಗೆ 500ರಿಂದ 600 ಅಷ್ಟು ಮೀಸಲಿಟ್ಟಿದ್ದಾರೆ. ಅಷ್ಟು ಹಣವನ್ನು ನೀವು ಆನ್ಲೈನಲ್ಲೇ ಪಾವತಿ ಮಾಡಬೇಕು. ತದನಂತರ ನಿಮಗೆ ಒಂದು ಟೈಮ್, ಒಂದು ಡೇಟ್ ಅನ್ನೋದನ್ನು ಕೂಡ ಅವರು ಒಂದು ಫಿಕ್ಸ್ ಮಾಡಿ ಕೊಟ್ಟಿರ್ತಾರೆ. ಅವತ್ತು ನೀವು ಹೋಗಿ ನಿಮ್ಮ ಗಾಡಿಗೆ ಆ ನಂಬರ್ ಪ್ಲೇಟನ್ನು ಹಾಕಿಸ್ಕೊಂಬಾಗಿ ಬರಬೇಕು. ಇದಾಗಿತ್ತು ಇವತ್ತಿನ ಮಾಹಿತಿ. ಇದೇ ರೀತಿಯ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವೀಕ್ಷಕರೇ.